ನೋಡ್ರಿ ಸೂಪರ್ ಆಗಿರ್ತೈತಿ ನೋಡ್ರಿ. ಇಲ್ಲಿ ಹೆಂಗೆ ಬೆಂದಿರ್ತೈತಿ ರೈಸ್ ಅಂತ ಸೂಪರ್ ಆಗಿರ್ತೈತಿ. ಪ್ಲೀಸ್ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳ್ರಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಆಸ್ಥಾ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ನಾನು ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡಕತ್ತೀನಿ. ಅದಕ್ಕೊಂದು ಅರ್ಧ kg ಆಗುವಷ್ಟು ಇಲ್ಲೇ ಮಟನ್ ತೊಗೊಂಡ್ರಿ. ಇದನ್ನು ಸ್ವಚ್ಛ ಹಂಗೆ ತೊಳ್ಕೊಬೇಕು ಮೊದಲು ಒಂದು 5-6 ಸತಿ. ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಮೊಸರು, ಹಂಗೆ ನೋಡ್ರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತನ. ಆಮೇಲೆ 1 ಸ್ಪೂನು ಇದಕ್ಕೆ ತುಪ್ಪ ಹಾಕೊಳತ್ತನ್ರಿ. ಇದನ್ನೆಲ್ಲ ಒಂದು 20 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ್ರಿ. ಹಂಗಾರೆ ಇದಕ್ಕೊಂದು ಸ್ಪೂನು ಹೋಮ್ ಮೇಡ್ ಗರಂ ಮಸಾಲ ಪೌಡ್ರ್ ಹಾಕೊಳತ್ತನ್ರಿ. ನೀರು ಕಾಸಕ್ಕೆ ಇಟ್ಕೊಂಡ್ರಿ. ಇದಕ್ಕೆ ಬಿರಿಯಾನಿ ರೈಸ್ ಅಂತೀವಲ್ರಿ, ಬಾಸುಮತಿ ರೈಸ, ಅವನ್ನ ಒಂದು 2 ಸತಿ ತೊಳ್ಕೊಂಡು ಇದಕ್ಕೆ ಕುದಿಯಾಕೆ ಹಾಕೊಳತ್ತನ್ರಿ. ಇದಕ್ಕೆ ಮೊಗ್ಗಿನ 2 ಮಸಾಲೆ ರೀ, ಆಮೇಲೆ 3 ಏಲಕ್ಕಿ, ಆಮೇಲೆ 1 ಇಂಚ್ ಚಕ್ಕೆ ತೊಗೊಂಡ್ರಿ. 2 ಪೀಸ್ ಮಾಡೀನಿ. ಅದನ್ನು ಹಂಗೆ ಒಂದು 10-12 ಕರಿಮೆಣಸಿನ್ಕಾಳು ಹಾಕಿದ್ದೇನೆ ರೀ. ಆಮೇಲೆ ಒಂದು 4 ಏಲಕ್ಕಿ ಹಾಕೊಂಡ್ರಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ಬಿಡೋಣ ರೀ. ಇದೀಗ ಒಂದು 75% ಅಷ್ಟು ಅಕ್ಕಿ ಬಾಯ್ಲ್ ಆಗ್ಬೇಕು ರೀ. ಇದು ಮಟನ್ ಒಂದು 20 ನಿಮಿಷ ಮ್ಯಾರಿನೇಟ್ ಆಗೈತೆ ರೀ. ಇದನ್ನು ಒಂದು 2 ವಿಷಲ್ ಕುಕ್ಕರ್ಗೆ ಕೂಗಿಸ್ಕೊಂಡ್ಬಿಡೋಣ. ಇದ್ರೊಳಗನ 1-2 ಮೆಣಸಿನ್ಕಾಯಿ ರೀ, ಇಷ್ಟು ಸಾಕ್ರಿ. ಇದು ನೀರು ಬಿಡ್ತೈತಿ. ಆಮೇಲೆ ಹಿಂಗೆ ಇದಕ್ಕೊಂದು ಸ್ವಲ್ಪ ಟೊಮೆಟೊ ರೀ, 1 ಟೊಮೆಟೊ ಹಾಕ್ಕೊಂಡು ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಂಡ್ರಿ. ಇದನ್ನು ಅದೆಲ್ಲ ಮಸಾಲೆ ಹಾಕಿದ್ದೀವಲ್ರಿ. ಹಂಗೆ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ರೀ, 1 ಉಳ್ಳಾಗಡ್ಡಿ ಹಾಕೊಂಡಂಗೆ ಇದಕ್ಕೆ. ಆಮೇಲೆ ಇನ್ನೊಂದು ಸ್ವಲ್ಪ ಟೊಮೆಟೊ ಹಾಕೋಣ. ಇದಕ್ಕೆ ಮೇಲೆ ಸ್ಪೂನ್ ಎಣ್ಣೆ ಹಾಕ್ಕೊಂಡಿರಿ. ಇದಕ್ಕೊಂದು ಸ್ಪೂನು. ಇನ್ನು ಚಲೋ ತಂಗಿ ಎಲ್ಲ ಮಿಕ್ಸ್ ಕೊಟ್ಟು ಒಂದು 3 ವಿಷಲ್ ಕೂಗಿಸ್ಕೊಂಡ್ರಿ. ನೋಡಿರಿ, ಇವಾಗ ಇದು ಒಂದು 75% ಅಟ್ಟ ಕುದ್ದೈತಿ. ನಾವು ಸ್ವಲ್ಪ ಜಾಸ್ತಿನ ಬಾಯ್ಲ್ ಮಾಡ್ಕೊತೀನಿ ರೀ, ಯಾಕಂದರೆ ನಮ್ಮ ಮನ್ಯಾಗ ಸಣ್ಣ ಮಕ್ಕಳು ಅದಾವು. ನಾವು ಒಂದು 80-85% ಮಾಡ್ಕೊಂಡೀನಿ. ನೀವು ಮನ್ಯಾಗ ಎಲ್ಲರೂ ದೊಡ್ಡವ್ರು ಇದ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಇದನ್ನು ಮಾಡ್ಕೊರಿ. ನೋಡಿರಿ, ಈ ಥರ ಪ್ರೆಸ್ ಮಾಡಿದರೆ ಇದು ಹೊಡಿಬೇಕು. ನಾ ಆ ಥರ ಇದನ್ನು ಈಗ ಇದಕ್ಕೆ ಹಾಕಿ ಸೋಸ್ಕೊಳ್ಳೋಣ ರೀ, ನೀರೆಲ್ಲ ತಗೊಳ್ಳೋಣ. ನೋಡಿರಿ, ಇದು ಕುಕ್ಕರ್ಗೆ ಕೂಗಿಸ್ಕೊಂಡಿವಲ್ರಿ, ಈ ಥರ ಆಗೈತಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ರೀ. ನಿಮ್ಗೆ ಗ್ರೇವಿ ಕಡಿಮೆ ಅನಿಸ್ತಂದ್ರೆ ರೀ, ನಾವು ಜಾಸ್ತಿ ಮಸಾಲೆ ಹಾಕಿಲ್ಲ, ನಿಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬೇಕು ಇದು ಅಂತ ಅನಿಸಿತ್ತಂದ್ರೆ ಇದಾಗ ನೀವು ಕೊಬ್ಬರಿ ಮತ್ತು ಗೋಡಂಬಿನ ರುಬ್ಕೊಂಡು ಹಾಕೋಬೋದು ರೀ. ನಮ್ಗೆ ಇಷ್ಟ ಕರೆಕ್ಟ್ ಐತ್ರಿ. ಇದು ಈ ಥರ ಗ್ರೇವಿ ಥರ ಆಗೈತಿ. ನಾವು ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಎಲ್ಲ ಹಾಕಿದ್ವಲ್ರಿ, ಅದೆಲ್ಲ ನೋಡಿರಿ ಸ್ವಲ್ಪನೂ ಕಾಣ್ತಾ ಇಲ್ಲ. ಇದು ಕರೆಕ್ಟ್ ಐತ್ರಿ ಕನ್ಸಿಸ್ಟೆನ್ಸಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದ್ಕೊಂಡ್ರಿ ಅಂದ್ರೆ ಇದಕ್ಕೆ ನೀವು ಸ್ವಲ್ಪ ಕೊಬ್ಬರಿ ಮತ್ತು ಗೋಡಂಬಿನ ಇದು ಮಾಡಿ ಹಾಕೋರಿ. ನೋಡಿ ಫ್ರೆಂಡ್ಸ್, ಇವಾಗ ಇದು 75% ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದು ರೈಸ್. ಆಮೇಲೆ ಇದು ಮಟನ್ ಬಾಯ್ಲ್ ಮಾಡ್ಕೊಂಡಿದ್ವಲ್ರಿ, ಗ್ರೇವಿ ಥರ ಆಗೈತೆ ಅದು. ಆಮೇಲೆ ಸ್ವಲ್ಪ ಗೋಡಂಬಿ ತೊಗೊಂಡ್ರಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಂಡೀನಿ. ಫ್ರೈ ಅಂದರೆ ಡೀಪ್ ಫ್ರೈ ಮಾಡ್ಕೊಂಡೀನಿ ನಾನು ಆಯಿಲ್ ಹಾಕಿ. ಆಮೇಲೆ ಇದು ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡ್ರಿ. ಇದನ್ನು ಈ ಬೋಗೋನಿ ಒಳಗೆ ಈಗ ಇದ್ರೊಳಗೆ ರೀ
ಒಂದೊಂದು ಸಾಮಾನು ಹಾಕೋತ ಹೋಗ್ತೇನೆ. ಈಗ ಮೊದಲಿಗೆ 1 ಸ್ಪೂನ್ ತುಪ್ಪ ಹಾಕತ್ತೇನೆ ರೀ. ಆಮೇಲೆ ಈಗ ರೈಸ್ ಹಾಕತ್ತೇನೆ. ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೊತ ಹೋಗ್ಬೇಕ್ರಿ ರೈಸ್. ಈ ಥರ ಈಗ ಸ್ಪ್ರೆಡ್ ಮಾಡೋಣ. ಆಮೇಲೆ ಇದ್ರ ಮೇಲೆ ಈಗ ಮಟನ್ ಗ್ರೇವಿ ಹಾಕತ್ತೇನೆ ರೀ. ಸ್ವಲ್ಪ ಆಮೇಲೆ ಇದಕ್ಕೆ ರೀ ಈರುಳ್ಳಿನ ಹಾಕತ್ತೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕತ್ತೇನೆ. ಆಮೇಲೆ ಸ್ವಲ್ಪ ಪುದೀನ ಹಾಕತ್ತೇನೆ. ಆಮೇಲೆ ಒಂದು ಮೆಣಸಿಕಾಯಿ ಇಡತ್ತೆ. ಮತ್ತು ಇದೇ ಥರ ಈಗ ಮತ್ತು ರೈಸ್ ಹಾಕತ್ತೇನೆ ರೀ. ಇದೇ ಥರ 1 by 1 ಮೇಲೆ ಇಟ್ಕೋತಾ ಹೋಗ್ಬೇಕ್ರಿ. ನಾವೆಲ್ಲ ಈಗ ನೀವು ಉಪ್ಪು ಖಾರ ಎಲ್ಲ ನೀವು ಗ್ರೇವಿ ಒಳಗಾಗಿರ್ಬೋದು ರೀ, ರೈಸ್ ಒಳಗಾಗಿರ್ಬೋದು ನೋಡ್ಕೊಂಡು ನೀವು ಬೇಕಿತ್ತಂದ್ರೆ ಮ್ಯಾಲೆ ಮತ್ತೆ ಹಾಕ್ಕೊಳ್ರಿ. ನನಗೆಲ್ಲ ಕರೆಕ್ಟ್ ಆಗಿತ್ತು ಅನ್ನೋಣ ನಾನು ಏನೂ ಹಾಕ್ಕೊಂಡಿಲ್ಲ. ಈಗ ಮತ್ತು ಅದೇ ಥರ ರೀ ಇರೋದು. ನೋಡ್ರಿ ಇದು ಲಾಸ್ಟ್ ಒನ್ ಐತಿ. ಗ್ರೇವಿ ಥರ ಈ ಥರ ಉಳಿತೈತಲ್ರಿ, ಇದನ್ನು ಲಾಸ್ಟ್ ಇದ್ರ ಮೇಲೆ ಹಾಕೊಳ್ಳಿ. ಎಲ್ಲ ಬಾಚ್ಕೊಂಡು ಹಾಕೋರಿ ನೀವು. ಲಾಸ್ಟಿಗೆ ಕೊತ್ತಂಬರಿ ರೀ ಏನು ಮಿಕ್ಕಿರ್ತೈತಲ್ರಿ ಅದೆಲ್ಲ ಇದ್ರೊಳಗನ ಹಾಕೊಂಡ್ಬಿಡ್ರಿ. ಅದ್ರದ್ದು ಏರ ಎಲ್ಲೂ ಹೋಗಬಾರ್ದ್ರಿ. ಆ ಥರ ಅದ್ರ ಮೇಲೆ ಒಂದು ನೋಡ್ರಿ, ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡ್ರಿ, ಏರ್ ಎಲ್ಲೂ ಹೊರಗೆ ಬರಲಾರ್ದಂಗೆ ಈ ಥರ ವೇಟ್ ಇರೋದು ಒಂದು ವಸ್ತು ಇಟ್ಕೊರಿ ನೀವು. ಆಮೇಲೆ ಇದನ್ನ ಒಂದು 20 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಇದು ರೆಡಿ ಆಕತ್ರಿ. ಈಗ ಬೇಯಿಸ್ಕೊಳ್ಳೋ ನೋಡ್ರಿ ಇದನ್ನು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಓಪನ್ ಮಾಡಾಕತ್ತಾನೆ. ನೋಡ್ರಿ ಎಷ್ಟು ಸೂಪರಾಗಿ ಆಗೈತೆ ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ. ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಆಗಿದೆ ಅಂತ. ನಾ ಇದ್ರ ಜೊತೆ ಮಟನ್ ಸುಕ್ಕ ಮಾಡ್ಕೊಂಡೇನು. ಆಮೇಲೆ ಇದಕ್ಕೆ ಜಾಸ್ತಿ ಆಯಿಲು ಹಾಕಿಲ್ಲ, ಏನೂ ಇಲ್ಲ. ನೋಡ್ಬೋದು ನೀವು, ಸೂಪರಾಗಿ ಆಗೈತಿ. ಮನೇಲಿ ಪ್ಲೀಸ್ ಟ್ರೈ ಮಾಡಿರಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.